ನಾನು ಸೊಬಗಿಂದ ಬಂದಂತಹ ಪರಿಯನ್ನ ನೋಡಿದೀಯಾ? ಹಿಂದೆ ಇದ್ದ ವರ್ಧನನ ವರ್ಚಸ್ಸೇ ಬೇರೆ, ಈಗ ಇದ್ದಂತಹ ವರ್ಧನನ ವರ್ಚಸ್ಸೇ ಬೇರೆ. ಇದಕ್ಕೆ ಕಾರಣ ಇದ್ದಂತಹ ಪೀಠ. ಇಲ್ಲಿ ಆ ಪೀಠವನ್ನು ನಾವು ಏರಿದ್ದೇವೆ. ಮುಂದೆ ಯಾರು ಬರ್ತಾರೆ, ಏನಾಗ್ತದೆ ಎಂಬುದನ್ನು ನಿರೀಕ್ಷಿಸಿ. ರಾಜ್ಯವಿದು ಖಂಡಿಕೆ. ಈ ಖಂಡಿಕೆಯನ್ನು ಆಳುತ್ತಿರುವಂತಹ ಅಧಿಕಾರಿ ಜಯಸೇನ ಎಂಬುದಾಗಿ ಅವರ ಪ್ರೀತಿಯ ಮಡದಿ ವಿನುತೆ ನಾಮಾಂಕಿತಳು ನಾನು. ನಮ್ಮ ರಾಜ್ಯದಲ್ಲಿ ಯಾವುದೇ ಕುಂದು ಕೊರತೆಗಳಿಲ್ಲ. ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಜೀವನವನ್ನು ನಡೆಸುತ್ತಾ ಇದ್ದಾರೆ. ಆದರೆ ನಮಗೆ ಸಂತಾನವಿಲ್ಲ ಎಂಬುದೊಂದೇ ನನಗೆ ಕೊರಗಾಗಿತ್ತು. ಹಾಗಂತ ಆ ಕೊರಗು ಈಗ ನನ್ನಲ್ಲಿಲ್ಲ. ನನ್ನ ಪ್ರೀತಿಯ ನಾದಿನಿ ಮಹಿತೆ ಎಂಬುದಾಗಿ ಅವಳು ನನ್ನಲ್ಲಿರುವಂತಹ ಕೊರಗನ್ನ ಅಲ್ಲಿಂದ ಇಲ್ಲಿಯವರೆಗೂ ದಿನವೂ ಕ್ಷಣವೂ ಇರಲಿಕ್ಕೆ ಬಿಡಲೇ ಇಲ್ಲ. ಅಷ್ಟೊಂದು ಪ್ರೀತಿ ನನ್ನ ಮೇಲೆ. ನನಗೋ ಅವಳಂದರೆ ಮುಗಿಯಿತು. ಅವಳಿದ್ರೆ ನನಗೆ ಯಾವ ಕಷ್ಟವೂ ಇಲ್ಲ, ಏನೂ ಇಲ್ಲ. ಅವಳು ಬಹುಕಾಲವಾಯಿತು ಶಸ್ತ್ರಾಸ್ತ್ರ ವಿದ್ಯೆಯನ್ನು ಕಲೀಲಿಕ್ಕೆ ಅಂತ ಗುರುಕುಲಕ್ಕೆ ಹೋಗಿದ್ದಾಳೆ. ಅವಳು ಬರುತ್ತಾ ಇದ್ದಾಳೆ, ಅರಮನೆಯತ್ತ ಧಾವಿಸುತ್ತಾ ಇದ್ದಾಳೆ ಎಂಬ ವಿಷಯವನ್ನು ನಾನು ಸಖಿಯರಿಂದ ಕೇಳಿ ಪಡೆದಿದ್ದೇನೆ. ಅವಳೊಂದಿಗೆ ಮಾತನಾಡಬೇಕು ಎಂಬ ಕುತೂಹಲ ನನ್ನಲ್ಲಿ ದುಪ್ಪಟ್ಟಾಗಿ ಹೋಗಿದೆ. ಅವಳನ್ನ ಕಾಣಬೇಕು. ಹಾಗಾಗಿ ನೇರವಾಗಿ ಆಕೆ ಅಂತಃಪುರದೊಳಗೆ ಸಾಕ್ತೇನೆ.
ಮಹತಿ ಬರಲೆ ನೋಡು ಪವನ ಸೌಂದರ್ಯ ಮಹತಿ ಬರಲೆ ನೋಡು ಮಗತಿ ಬರಲೆ ನೋಡು ನೋಡು ಪವನ ಸೌಂದರ್ಯ ನೋಡು ಪವನ ಸೌಂದರ್ಯ ಪವನ ಸೌಂದರ್ಯ ಮಹಿಯೊಟ್ಟಿನಿತಿಲ್ಲ ಅಪರೂಪವು ಕಾಣೆ ಮಹಿಯೊಟ್ಟಿನಿತಿಲ್ಲ ಮಹಿಯೊಟ್ಟಿನಿತಿಲ್ಲ ಅಪರೂಪವು ಕಾಣೆ ಅಪರೂಪವು ಕಾಣೆ ಜಾಣೆ ಇಹುದರ ಮನೆ ಇಂತು ಬಂಗಾರಮಯವಾಗಿದೆ ಇಹುದರ ಮನೆ ಇಂತು ಇಹುದರ ಮನೆ ಇಂತು ಬಂಗಾರಮಯವಾಗಿ ಅಗುದಿದು ಕರುವವು ಪಾಶವ ತಾಳು ಅಗುದಿದು ಕರುವವು ಪಾಶವ ತಾಳು ಮದಿ ಬರಲಿ ನೋಡು ಪವನ ಸೌಂದರ್ಯ ಮಗಿಯೊಳಿದಿಲ್ಲ ಅಪರೂಪ ಜಾಣೆ ಮಗಿಯೊಳಿದಿಲ್ಲ ಅಪರೂಪ ಜಾಣೆ ಮನಸ್ಸಿ ಒಳ್ಳೆಯದಾಗಲಿ ಮಹತಿ. ನಿನ್ನನ್ನ ನೋಡ್ತಾ ಇದ್ದಂತೆಯೇ ನನ್ನ ಸಂತೋಷಕ್ಕೆ ಎಲ್ಲೇ ಇಲ್ಲದಾಗಿ ಹೋಗಿದೆಯಲ್ಲೇ. ನಿಮ್ಮನ್ನ ನೋಡುವುದಕ್ಕಾಗಿ ಇತ್ತ ಕಡೆಗಾಗಿ ಬಂದವಳು ನಾನು. ಅಲ್ಲೇ ಹಾಗ ನಿನ್ನ ನೋಡುವುದಕ್ಕಾಗಿಯೇ ನಾನು ನಿನ್ನಡೆಗೆ ಸಾಕ್ತಾ ಬಂದವಳೆ. ನಾವಂದ್ರೆ ಹಾಗೆ ಅಲ್ವೇ? ಅಲ್ಲವೇ ನಮ್ಮ ಚಲನ ವಲನವೇ ಹೇಳ್ತದಲ್ವಾ ನಮ್ಮ ಬಾಂಧವ್ಯ ಹೇಗುಂಟು ಎಂಬುದಾಗಿ. ಹೌದು. ಹೌದೇ? ಅಲ್ಲ ನಿನ್ನ ವಿದ್ಯಾಭ್ಯಾಸವೆಲ್ಲ ಒಳ್ಳೆಯದಾಗಿ ಆಯ್ತಾ? ಒಳ್ಳೆ ರೀತಿಯಲ್ಲಿ ಮುಗಿಸಿ ಬಂದಿದ್ದೇನೆ. ನಿನ್ನ ವಿದ್ಯಾಭ್ಯಾಸ ಯಾವಾಗ ಮುಗಿದಿದೆ ಎಂಬುದಾಗಿ ದಿನವನ್ನು ಲೆಕ್ಕಿಸ್ತಾ ಇದ್ದವಳು ನನಗೂ ನಾನಾಗಿದ್ದೆ. ಅಷ್ಟೇ ಅತ್ತಿಗೆ ನಿಮ್ಮನ್ನ ಕಾಣದೆ ಬಹಳ ಬೇಸರವಾಗಿತ್ತು. ಹಾಗಾಗಿ ಗುರುಕುಲದಿಂದ ಬಂದ ತಕ್ಷಣ ತಡ ಮಾಡಲಿಲ್ಲ, ನೇರವಾಗಿ ನಿಮ್ಮನ್ನ ನೋಡಲಿಕ್ಕಾಗಿಯೇ ಬಂದವಳು. ಅಲ್ವಾ? ಅಲ್ಲ ಆ ಕಡೆಯಲ್ಲಿ ನೋಡೆ, ನೀನು ವಿದ್ಯಾಭ್ಯಾಸವನ್ನು ಮುಗಿಸಿ ಬರುವುದರೊಳಗೆ ನಿಮ್ಮ ಅಣ್ಣನ ಆಳ್ವಿಕೆಯಲ್ಲಿ ಎಷ್ಟೊಂದು ಬದಲಾವಣೆ. ಆಗೋ ಆ ಕಡೆ ನೋಡು. ಆಹಾ, ನೋಡ್ತಾ ಇದ್ದೇನೆ, ಅರಮನೆಯನ್ನ ಬಂಗಾರದಲ್ಲಿಯೇ ನಿರ್ಮಿಸಿದಂತಾಗಿದೆ. ಭಾರಿ ಬದಲಾವಣೆ. ಅಲ್ವಾ? ಆಗೋ ಅಲ್ಲಿ ನೋಡು. ಆಹಾ, ಪ್ರಜೆಗಳೆಲ್ಲರೂ ಎಷ್ಟು ಸುಖ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ನಮ್ಮ ಅಣ್ಣನ ಆಳ್ವಿಕೆ ಅಂದ್ರೆ ಕಡಿಮೆಯೋ? ಅಲ್ವಾ? ಏನು ಗೊತ್ತಾ, ನೀನು ನನಗೆ ಪುತ್ರ ಸಂತಾನವಿಲ್ಲ ಎಂಬ ಶೋಕವನ್ನು ನಿವಾರಿಸಿದಂತವಳು. ಅತ್ತಿಗೆ ಈಗ ನೀವು ಹೇಳ್ತೀರಿ ಅಂತ ಆದ್ರೆ ನನ್ನದೊಂದು ಮಾತು. ಒಂದು ವೇಳೆ ನೀವು ನನಗೆ ಅಂತಹ ಪವಿತ್ರವಾದಂತಹ ತಾಯಿಯ ಪ್ರೀತಿಯನ್ನ ಕೊಟ್ಟು ಬೆಳೆಸಲಿಲ್ಲ ಅಂತ ಆದ್ರೆ ಬಹುಶಃ ನಾನು ತಂದೆ ತಾಯಿಯ ವಾತ್ಸಲ್ಯದಿಂದ ವಂಚಿತಳಾಗುತ್ತಿದ್ದೇನೋ ಏನೋ. ಒಂದು ದಿನವೂ ಸಹ ನನಗೆ ತಂದೆ ತಾಯಿ ಇಲ್ಲ ಎಂಬಂತಹ ಕೊರಗು ಕಾಣಲಿಲ್ಲ. ಅದಕ್ಕೆ ಕಾರಣ ನೀವು ಮತ್ತೆ ನನ್ನ ಅಣ್ಣ ನೀಡಿದ ಪ್ರೀತಿ ವಾತ್ಸಲ್ಯ. ಹೌದೇ? ಅಷ್ಟೇ ಅಲ್ಲ, ನಿನ್ನೊಂದಿಗೆ ಮಾತನಾಡಲಿಕ್ಕೆ ಬಹಳಷ್ಟು ವಿಷಯಗಳು. ಹೌದು, ನನಗೂ ಬೇಕಾದಷ್ಟು ವಿಷಯ ಉಂಟು. ಯಾವಾಗ ನಿಮ್ಮಲ್ಲಿ ಎಲ್ಲವನ್ನ ಹೇಳ್ತೇನೆ ಎಂಬ ಕುತೂಹಲದಲ್ಲಿ ಕಾಯ್ತಾ ಇದ್ದವಳು ನಾನು. ಇತ್ತ ಕಡೆಯಲ್ಲಿ ಬಾರೆ, ಇತ್ತ ಕಡೆಯಲ್ಲಿ ಬಾರೆ. ಮಹಾರಾಜರು ವೈರಾಗ್ಯ ತಾಳಿ ಅರಮನೆ ತೊರೆದಿದ್ದಾರೆ. ಮಂತ್ರಿ ವರ್ಧನನೇ ಆಡಳಿತ ಪೀಠ ಏರಿ ಮೆರೆಯುತ್ತಿದ್ದಾರೆ. ತಾಳಿ ಮೂರ್ಛೆಯ ನೆಚ್ಚೆತ್ತು
ಗೋಳಿಡುತ್ತ ಕಠೋರವಾದ ವಿಷಯವನ್ನ ನಾನೀಗ ಕೇಳ್ತಾ ಇದ್ದೇನೆ. ಮಹತಿ, ಈ ನಮ್ಮ ರಾಜ್ಯಕ್ಕೆ ಯಾರ ಕೆಟ್ಟ ಕಣ್ಣು ಬಿದ್ದಿದೆ? ಕೆಟ್ಟ ಕಣ್ಣು ಬಿದ್ದಿದೆ. ಯಾರು ನಮಗೆ ದಿಕ್ಕಿದ್ದಾರೆ ಮಹತಿ? ಯಾರಿದ್ದಾರೆ? ಯಾರಿದ್ದಾರೆ? ಚಿಂತಿಸಬೇಕಾದಂತಹ ಅವಶ್ಯಕತೆಯೇ ಇಲ್ಲ. ಈಗಾಗಲೇ ನೀವು ಹೇಳಿದಂತಹ ಮಾತು ಕೇಳಿದ್ದೇನೆ. ಪುತ್ರ ಸಂತಾನವಿಲ್ಲ ಎಂಬಂತಹ ಕೊರಗನ್ನ ನೀಗಿಸಿದವಳು ನೀನು ಎಂಬ ಹಾಗೆ ಕೇವಲ ಪುತ್ರಿಯಾಗಿ ಇಲ್ಲಿ ನಿಂತಿಲ್ಲ, ಪುತ್ರನಾಗಿ ರಾಜ್ಯವನ್ನು ನಡೆಸುವಂತಹ ಸಾಮರ್ಥ್ಯವು ನನ್ನಲ್ಲುಂಟು. ಎಲ್ಲ ಶಸ್ತ್ರಾಸ್ತ್ರಗಳನ್ನ ಬಲ್ಲವಳಿದ್ದೇನೆ, ಎಲ್ಲ ವಿದ್ಯೆಯನ್ನ ಬಲ್ಲವಳಿದ್ದೇನೆ. ಈ ರೀತಿಯಾಗಿ ನೀವು ಚಿಂತೆಯನ್ನ ಮಾಡ್ತೀರಿ ಅಂತಾದ್ರೆ ಖಂಡಿತವಾಗಿ ಚಿಂತೆಯನ್ನ ಬಿಟ್ಟು ಬಿಡಿ. ಈಗಾಗಲೇ ಚರ್ರರ ನುಡಿಯನ್ನು ಸರಿಯಾಗಿ ಆಲಿಸಿದ್ರು ಹೇಗೆ? ಅಣ್ಣ ಹೋಗಿದ್ದು ದುಃಖಕರ ಸಂಗತಿಯೇ, ಆದರೆ ಅಣ್ಣ ಅರಮನೆಯನ್ನು ತೊರೆದು ಹೋಗುವುದಕ್ಕೂ ಮೊದಲು ಹೇಳಿದ ಮಾತೇನು? ತಂಗಿಯಾದಂತಹ ಮಹತಿಯನ್ನ ಪಟ್ಟಕ್ಕೆ ಏರಿಸು ಎಂಬ ಹಾಗೆ. ಆದರೆ ಕುತಂತ್ರದಿಂದ ಆ ಮಂತ್ರಿ ಪಟ್ಟವನ್ನೇರಿ ಕುಳಿತಿದ್ದಾನೆ. ಆತನನ್ನ ಬಿಡಲಿಕ್ಕುಂಟೆ, ಸಾಮರ್ಥ್ಯ ಉಂಟು. ಆತನೊಂದಿಗೆ ಯುದ್ಧವನ್ನ ಮಾಡ್ತೇನೆ, ಆತನನ್ನ ಸೋಲಿಸ್ತೇನೆ, ನಮ್ಮ ರಾಜ್ಯದ ಪಟ್ಟವನ್ನ ಮತ್ತೆ ನಾನು ಸೇರಿಸಿಕೊಳ್ತೇನಂತ. ನನಗೆ ಅತೀವ ಸಂತೋಷವಾಗ್ತಾ ಉಂಟು. ನಿನ್ನ ಮೇಲೆ ಅಪಾರವಾದ ನಂಬಿಕೆ ನನಗಿತ್ತು. ಆದರೆ ಈಗ ಈ ನಿನ್ನ ಮಾತುಗಳನ್ನ ಕೇಳಿ ಆ ನಂಬಿಕೆ ಎಂಬುದು ದುಪ್ಪಟ್ಟಾಗಿದೆ. ಹೋಗಿ ಬಾ, ನಿನಗೆ ಜಯವಾಗಲಿ. ನಮ್ಮ ರಾಜ್ಯದ ಜನರಿಗೆ ಈಡಾದ ಸಂಕಷ್ಟವನ್ನ ನಿವಾರಿಸು. ಒಳ್ಳೆಯದಾಗಲಿ. ನೇರವಾಗಿ ಮಂತ್ರಿಯಲ್ಲಿ ಮಂತ್ರಿತ
ಕೈಗೂಡಿತೆಂದು ತಂತ್ರ ಕೈಗೂಡಿತೆಂದು ಮಂತ್ರಾಲೋಚನೆ ಕೈದ ಮಂತ್ರಾಲೋಚನೆ ಕೈದ ಮಂತ್ರಾಲೋಚನೆ ಕೈದ ಮಂತ್ರ ಕೈಗೂಡಿತೆಂದು ತಂತ್ರ ಕೈಗೂಡಿತೆಂದು ಮಂತ್ರಾಲೋಚನೆ ಮುನಿದೊರೆ ಮರ್ಥನ ಮಾತಿಗೆ ಅರ್ಥ ಬಂತು ನೋಡಿ. ಅಬ್ಬಾ ಜಯಸೇನನ ಸ್ಥಾನವೇ ನೋಡಿ 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 ನೋಡಿ. ಮಂತ್ರಿಯು ಕಳ್ಳತನದಿ ಬಂದ. ಯಾಕೆ ನಾವು ಕಳ್ಳರಲ್ಲ, ಇಲ್ಲಿ ಅಧಿಕಾರಿಗಳು. ಆದರೂ ಅವನ ಮನೆ ಅಲ್ವಾ, ಹಾಗಾಗಿ ನಸು ಬೆಳಕಿನಲ್ಲಿ ಹುಣ್ಣಿಮೆಯ ಚಂದ್ರಿನ ಬೆಳಕು ಬಿದ್ದಾಗ ಹೇಗೆ ಶೋಭಿಸ್ತದೋ ಆ ರೀತಿಯಾಗಿ ಶೋಭಿಸ್ತಾರೆ ಅಂತಃಪುರ. ಹಾ 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 ವಿನುತೆಯಲ್ಲ, ಅವನ ಅನುಜೆ ಯಾರು ಮಹತಿ. ಹೌದು, ವಿಷಯ ಕೇಳಿದ್ದೇವಪ್ಪ. ಅತಿ ಸುಂದರವತಿ ಅವಳಲ್ಲಿದ್ದಾಳೆ. ಹಾಗಾದ್ರೆ ಈಗ ಏಕಾಂತಕ್ಕೆ ನಮ್ಮ ಪ್ರವೇಶ. ಯಾವ ಏಕಾಂತಕ್ಕೆ? ಅವಳ ಏಕಾಂತಕ್ಕೆ. ಮಗತಿಯ
ಸಾಕು ನೋಡಿದ ಅಪಾಯ, ನೋಡಿ ಸಾಕು ಅಪಾಯ. ನಡೆದು ಬಂದರು ಒಡನೆ ಎಷ್ಟು ನೋಡುದು ಸ್ವಾಮಿ? ಅದೇ ನೋಡಿದ್ದು ಹೆಚ್ಚಂದ್ರೆ ಅಪಾಯ. ಹೌದು ಹೌದು, ಅನುಭವಿಸ್ತಾರ ಮಾತು ಕೇಳಬೇಕು ನಾವು. ಅನುಭವಿಸ್ತಾರೆ ಗೊತ್ತದು. ನೋಡಿದ್ದು ಹೆಚ್ಚು, ಮಾಡಿದ್ದು ಹೆಚ್ಚು, ಹಾಡುವುದು ಹೆಚ್ಚು, ಎಲ್ಲ ಹೆಚ್ಚೆ. ಆದರೆ ಇವು ಮುಂದೆ ಮಾಡಿದ್ದು ನಾವು ಕಡಿಮೆ. ಹೌದಪ್ಪ. ಯಾಕೆ ವಿಷಯ ಕೇಳಿದ್ದೆ. ಏನಂತ? ಜಯಸೇನನ ಅನುಜೆ ಮಹತಿ. ಹೌದು, ಇಷ್ಟೇ ಕೇಳಿದ್ದು ನಾವು. ಮುಂದೆ ಯಾರು ಹೇಳಲಿಲ್ಲ ನಮಗೆ ಈ ರೀತಿ ಇದ್ದಾಳೆ ಅಂದ. ಒಬ್ಬ ಒಬ್ಬಳ ಅಂದ ಚಂದವೇ. ಅವಳ ಹುಬ್ಬು ನೋಡಿ ಕಾಮನ ಬಿಲ್ಲು, ಅವಳ ಕಣ್ಣು ನೋಡಿ ಹರಿಣದ ಕಣ್ಣು, ಅಪ್ಪ ಅವಳದ ನಾಸಿಕ ಸಂಪಿಗೆ, ಅವಳ ತುಟಿಯ ನೋಡಿ ಕೊಂಡೆ ಹಣ್ಣನ್ನು ಇಬ್ಬಾಗ ಮಾಡಿದಂತೆ ಅವಳು ನಸು ನಕ್ಕಾಗ ಒಮ್ಮೆ ನನ್ನ ನೋಡಿ ನಕ್ಕಳು. ಯಾವುದೋ ಹುಚ್ಚ ಬಂದ ಹೇಳಿ ಆವಾಗಲೇ ನೋಡಿದ್ದು ನಾನು ಅವಳ ಹಲ್ಲನ್ನು. ದಾಳಿಂಬದ ಹಲ್ಲು, ಗಲ್ಲ ನೋಡಿ ಗಲ್ಲು, ಅಷ್ಟು ಬೆಲ್ಲ. ಏನಾಯ್ತು? ಮುಂದೆ ಬೇಡ, ನಮಗೆ ಸಾಕು ಇಷ್ಟು. ನೋಡುವಾಗ ಮನಸ್ಸಿಗೆ ಆಸೆ ಆಗ್ತಾ ಉಂಟು. ಕಾಡ ಗರ್ಭದಿಂದ ನಡೀತಾ ಇದ್ದಾಳೆ. ಅಡಿ ಅಡಿಯಲ್ಲಿಟ್ಟು ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ ನೋಡಿದಳು. ಅಬ್ಬ ಎಂಥ ಸೌಂದರ್ಯ. ಅವಳನ್ನು ಮಾತಾಡ್ತೇನೆ. ಓ ಮಹತಿ, ನನ್ನನ್ನು ಒರೆಸ್ತೀಯೇನೆ? ಮದುವೆ ಮದುವೆ ಇಷ್ಟುವರೆಗೂ ಮುಂದುವರೆದ್ಯಾ? ಎಲ್ಲವನ್ನ ಬಲ್ಲೆ ನಾನು. ಬಲ್ಲೆ ಕಬ್ಬ ವೇಷ ತಳೆದು ಮಲ್ಲನೆಂಬ ಗವನೆ. ಬಲ್ಲೆ 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 ಕಪಟ ವೇಷ ತಳೆದು ಬಲ್ಲೆ ಕಳ್ಳನ
ಮಲ್ಲ ಕೆಟ್ಟ ಮಲ್ಲ ಒಳ್ಳೆ ಮಲ್ಲ ಕೆಟ್ಟ ಮಲ್ಲ ಮಲ್ಲ ನೀನು ಬರಿದೆ ಶೌರ್ಯ ಬರಿದೆ ಬಳ್ಳು ಮಾತನಾಡುತ್ತಿರುವೆ ಬಳ್ಳು ಮಾತನಾಡುತ್ತಿರುವೆ ಏ ಬಳ್ಳ ಬಳ್ಳ ಏ ಬಳ್ಳ ಬಳ್ಳು ಮಾತನಾಡುತ್ತಿರುವೆ ಬಳ್ಳು ಮಾತನಾಡುತ್ತಿರುವೆ ಮಾತಾಡುತ್ತಿರುವೆ ಬಳ್ಳು ಮಾತನಾಡುತ್ತಿರುವೆ ಒಳ್ಳೆತನದಿ ಬೇಡ್ವೆ ಕೇಳು ಚೆಳ್ಳು ಮಂತ್ರಿಯೇ ಒಳ್ಳೆ ತನದಿ ಬೇಡ್ವೆ ಕೇಳು ಬೇಡ್ವೆ ಕೇಳು ಬೇಡ್ವೆ ಕೇಳು ಜಳ್ಳು ಮಂತ್ರಿಯೇ ನೀ ಬರಿ ಜಳ್ಳು ಏ ಮಳ್ಳು ನೀ ಬರಿ ಜಳ್ಳು ಏ ಮಳ್ಳು ನೀ ಬರಿ ಜಳ್ಳು ಒಳ್ಳೆ ಒಳ್ಳೆ ಮಾತು ಕೇಳುತ್ತಿರುವೆ ಕೇಳು ಜಳ್ಳು ಮಂತ್ರಿಯೇ
ಹಾ ವರ್ಷ ಪೂರ್ತಿ ಕೊಟ್ಟಿಗೆಯಲ್ಲಿ ಕಟ್ಟಿಟ್ಟ ದನವನ್ನ ಹಾ ಮೇಲೆ ಬಿಟ್ಟರೆ ಏನು ಮಾಡ್ತದೆ? ಹಾ ಚಂಗ ಚಂಗ ಚಂಗನೆಂದು ಹಾರುತ್ತದೆ. ಒಳ್ಳೆ ಕುಣಿಕೆ. ಹಾ ನೀನೊಂದು ದನ, ನಾವೊಂದು ಹೋರಿ. ವರ್ಷ ಪೂರ್ತಿ ಯಾರು ನಮ್ಮನ್ನು ಕಟ್ಟಿ ಹಾಕ್ಲಿಲ್ಲ. ಹಾ, ಹಾ. ಕಟ್ಟಿ ಹಾಕಿಟ್ರೆ ಹಾಗೆಲ್ಲ ಕಟ್ಟಿ ಹಾಕಿ ಹಾ. ಅವಕಾಶವೂ ಇಲ್ಲ ನಮ್ಮಲ್ಲಿ. ಮತ್ತೊಂದುಂಟು, ಬಿಡಿಸ್ಕೊಂಡು ಹೋಗುದೇ. ಕಟ್ಟಿ ಹಾಕ್ಲಿಕ್ಕೆ ಒಂದು ಒಳ್ಳೆ ಉದಾಹರಣೆ ಉಂಟು. ಹಾ ಅದಕ್ಕೆ ಒಂದು ಘಟನೆಯೂ ಉಂಟು. ಏನು? ಏನು? ಹಾ ಎಂದು ಬೇಲಿ ಹಾರಬಾರ್ದು ಕಟ್ಟಿ ಹಾಕ್ತಾನೆ. ಹೌದಾ? ನಿನ್ನ ನೋಡಿದ್ರೆ ಅಂತ ಜಾತಿಗೆ ಸೇರಿದವರಲ್ವಾ ನಾವು? ಅಲ್ಲವೇ ಅಲ್ಲ. ಹಾ ಆದರೆ ಹಾ ಏನು ಹಾರಾಟ, ಏನು ಹೋರಾಟ. ಹಾ ನಾನೆನಿಸಿದ್ದು ಮಹತಿ ಕೇವಲ ಒಬ್ಬಳು ಸುಂದರವತಿ. ಅಲ್ಲವೇ ಅಲ್ಲ. ಹಾ ನಿನ್ನ ಕಂಠ ಅದ್ಭುತ ಕಂಠ ಸಿರಿ. ಹಾ ನಿನ್ನ ನಾಟ್ಯ. ಹಾ ನೀನು ಕುಣಿಯುವಾಗ ಏನನ್ಸಿದ್ದು ಗೊತ್ತಾ? ಮತ್ತೇನು? ನಾನು ನಿನ್ನ ಜೊತೆ ಕುಣಿಬಾರ್ದಿತ್ತೋ ಎಂಬುದಾಗಿ. ಹಂಗಿತ್ತಲ್ಲ ಆಸೆ ಬರ್ತದ್ಯಾ? ಆ ಯೋಗ ಒಂದು ಸಿಕ್ಕಿದ್ರೆ ಕುಣಿಯುವ ಅಂತ ಇವತ್ತು ಹಾ ಹಾ ಆಸೆ ನಮಗೂ ಇದೆ. ಅದೆಲ್ಲ ಆಗ್ಲಿಕ್ಕಿಲ್ಲ ಬಿಡ. ಮತ್ತೆ ಹಾ ಮತ್ತೆ ಏ, ಅಲ್ಲ ಏ, ಈಗ ಏ, ಎಲ್ಲವನ್ನ ಬಲ್ಲವನಿದ್ದೇನೆ. ಏನು ಬಲ್ಲ? ಈಗೆಲ್ಲ ಬಂದಲ್ಲಿಗೆ ಅಲ್ಲ. ನೀನ್ ಹಾಗೆ, ನೀನ್ ಹೀಗೆ, ನೀನ್ ಅಷ್ಟಾಗಿ ಕುಣಿತೀಯ, ಇಷ್ಟಾಗಿ ನರ್ತಿಸ್ತೀಯ, ನೀನ್ ಅಷ್ಟು ಚಂದ ಇದ್ದೀಯಾ, ಇಷ್ಟು ಚಂದ ಇದ್ದೀಯಾ, ಎಲ್ಲವನ್ನ ಬಲ್ಲೆನ, ಎಲ್ಲವನ್ನ ಬಲ್ಲೆನ. ಬಾಲ್ಯದಿಂದಲೂ ನಿನ್ನನ್ನ ನೋಡುತ್ತಲೇ ಬಂದವಳು ನಾನು. ಅಂದಹಾಗೆ ನೀನು ಮಾಡಿದ ಕುಪಿತ, ಮೋಸ ಎಲ್ಲವೂ ಗೊತ್ತಿಲ್ಲ ಅಂತ ಭಾವಿಸಬೇಡ. ಮೋಸ ಮಾಡಿರ್ಬಹುದೇ? ಹಾ. ಈ ಕ್ಷಣಕ್ಕೆ ಬಿಟ್ಟೆ, ಎಲ್ಲವನ್ನ ಬಿಟ್ಟೆ. ಇದೆಲ್ಲ ಬೇಡವಾ ಪುಣ್ಯಾತ್ಮ? ನನ್ನ ರೂಪ ಯೌವನಕ್ಕೆ ಮನಸ್ಸೋತ್ನೆ. ಸಾಕು ಸಾಕು ಸಾಕು. ಎಲ್ಲವನ್ನ ಬಲ್ಲವಳಿದ್ದೇನೆ ಅಂದೇ ಖಂಡಿಸಬೇಕಿತ್ತು. ಯಾಕೆ ಖಂಡಿಸಲಿಲ್ಲ ಹೇಳು? ಯಾಕೆ? ತಂದೆಯವರು ನಂಬಿದ್ರಲ್ವ, ತಂದೆಯ ವಿರುದ್ಧವಾಗಿ ಹೋಗುವುದು ಅಪರಾಧವಾಗುತ್ತದೆ. ಮತ್ತೆ ಹೇಳಿದ್ರೆ ನನ್ನ ತಂದೆ ಒಪ್ಪುವುದೂ ಇಲ್ಲ. ನಿಮ್ಮಂತಹ ಕುತಂತ್ರಿಗಳಿದ್ದಾಗ ಒಳ್ಳೆತನ ಕಾಲವಿಲ್ಲ. ಇಲ್ವಾ? ಒಳ್ಳೆತನ ಮಾಡಿದ್ರೆ ಎಷ್ಟು ಬರ್ತದೆ? ಅದನ್ನೇ ನಾನೀಗ ಹೇಳಲಿಕ್ಕೆ ಹೊರಟಿದ್ದು. ಒಳ್ಳೆತನ ಎಷ್ಟು ದಿನ ಉಳಿಯೋದಿಲ್ಲ, ಒಂದು ದಿನ ಹಿಂಗೆ ದಾರಿ ಮೇಲೆ ಬೀಳುವುದೇ. ದಾರಿ ಮೇಲೆ ಬೀಳುವುದೇ ಅಲ್ಲ. ಬಿದ್ರೆ ಬೀಳಿ, ನಿನ್ ಜೊತೆ ನನ್ನ ಜೊತೆ ನೀನು ಬೀಳುವ. ಎಲ್ಲವನ್ನ ಬಲ್ಲವನಿದ್ದೇನೆ, ಸಾಕು ಮಾಡ. ನಿನ್ನ ಕುಪಿಟ ಕಪಟ. ನಾನು ಮಳ್ಳ. ಮತ್ತೇನು ಜಾಣವ ನೀನು? ನೀನು ಮಳ್ಳಿ. ಮಳ್ಳ ಮಳ್ಳ ಮಳ್ಳಿ. ಸಾಕು ಬಿಡು. ಎಲ್ಲವನ್ನಾರಿ ಕೇಳು, ಎಲ್ಲವನ್ನಾರಿ ಕೇಳು, ಮುಚ್ಚ ಹಲವು ನುಡಿಯ ಮಾಡದೆ, ಹಲವು ನುಡಿಯ ಮಾಡದೆ. ಚಲವು ಬೇಡ ರೂಪವನ್ನೇ ಬದಲು ನಾನೇ. ಏನಾ? ಮಹತಿ ಹೆಣ್ಣೆಂಬುದಾಗಿ ನಾನು ಒಳ್ಳೆ ರೀತಿಯಲ್ಲಿ ವ್ಯವಹರಿಸಿದೆ. ಈ ದಾರಿ ಬರು ಹೆಣ್ಣಲ್ಲ ನೀನು. ಏನು ಮಾಡ್ಬೇಕಾದ್ರೆ ಮಾಡ್ತೇನೆ. ಸಾಕು ಮಾಡ. ಚಾರ ನಿನ್ನ ತಲೆಯ ಕಡಿದು ಮಾರಿ ಹೊತ್ತನ ಕುದುರೆ, ಮಾರಿ ಹೊತ್ತನ ಕುದುರೆ. ಸಾಕು ಮಾಡ. ನಿನ್ನ ಚಾರ ಚೋಳುವತ್ತುಗಳನ್ನ ಎಲ್ಲವನ್ನು ಬಲ್ಲವಳು ನಾನಿದ್ದೇನೆ. ನಿನ್ನಲ್ಲಿ ಸಾಮರ್ಥ್ಯ ಉಂಟು ಅಂತಾದ್ರೆ ನನ್ನ ಮುಂದೆ ಇದಿರಾಗು. ನಿನ್ನ ತಲೆಯನ್ನ ಕಡಿದು ಮಾರಿಗೆ ಹಬ್ಬವನ್ನಾಗಿಸ್ತೇನೆ. ಇದು ಬಾಳ ಇರುತ್ತೆ. ನೀನು ಬಂದವರನ್ನ ಬೆಂಕಿ ಹಾಕಬೇಕು. ಬಾಳ ಇಲ್ಲಿ. ನಯನ ಮನೋಗರಿ ಸುಂದರಿ ಬಾರೆ. ಬಾರೆ
ಮುಖ ಎತ್ತಿದ್ರೆ ಹಲ್ಲು ಉದುರಿಸ್ತೇನೆ. ಸಾಕ್ಷಾತ್ ವಿಷ್ಣು ಸಾಮರ್ಥ್ಯ. ನಮಸ್ಕಾರ. ಎಂತ ದುಡಿಯ? ಅಲ್ಲ ಇದೊಂದು ಬಾಕಿ ಇತ್ತ ಈಗ. ನಮಸ್ಕಾರ. ನಮಸ್ಕಾರ. ಅಲ್ಲ ನೀವೆಂತ ಇಲ್ಲಿ ಕೆಳ ಕುಂತದ್ದು? ನಾನ ಅವಳು ಆಸನ ಕೊಟ್ಟದ್ದು ನನಗೆ. ಆಸನ ಕೊಟ್ಟದ? ಜೋರು ಯಾರ ಮಾಡಿ. ನೀನು? ಅಡಿಯಕ್ ನೀನ್ಯಾರ? ವಿಷ್ಣು ಇಲ್ಲಿ ಬಾ. ಅವತ್ತು ಹೇಳಿದ್ದಲ್ಲ, ವಿಷ್ಣುವರ್ಧನ ಸೇರ್ಲಿಕ್ಕೆ ಇವತ್ತು ಸೇರುವ ಬಾ. ಇವತ್ತು ಬಾ. ಇವನೇನಾ? ಇವನನ್ನು ಒಂದು ಕೈ ನೋಡಿ ಕೊಡ್ತೇನೆ. ಎಲ್ಲವ ಹೆಣ್ಣು ಹೆಂಗಸಾಗಿ ಎಲ್ಲವ ಹೆಣ್ಣು ಹೆಂಗಸಾಗಿ ಹೆಂಗಸಾಗಿ ಹೆಣ್ಣು ಹೆಂಗಸು 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 ಎಲ್ಲವ ಹೆಣ್ಣು ಹೆಂಗಸಾಗಿ ಕಲಿದನವಾದೆಂದು ಕಲಿದನವಾದೋಳಗೆ ಕಲಿದನವ ತೋರದೆಂದು ವಿಷ್ಣು ವರ್ಧನ ಸೇರ್ಬೇಕಾ? ಸಮಯ ಅವಳು ನನಗೆ ಸೇರ್ಸು ನೀನು. ಸಮಯ ಇಲ್ವಾ? ನಾ ಯಾರಾದ್ರೂ ಆಗ್ಲಿ ನೀಯೇ ಎಲ್ಲವನ್ನ ಹೇಳಿದ್ರೆ ನಾನು ಹೇಳ್ತೀವಿ ಹೇಳಿದಂಗ. ನಾನು ಹೇಳ್ತೇನೆ. ಇರೋ, ಹ. ಈ ಪರಿಸ್ಥಿತಿಗೆ ಆತ ಬರ್ಲಿಕ್ಕೆ ನಾನೇ ಕಾರಣ. ಇನ್ನೆಂತ ಬೇಕಾ ನಿನಗೆ? ನೀನೇ ಅವ್ನು ಕೊಟ್ಟಾಕಿದ್ಯಾ? ಹೌದಪ್ಪ. ಕೊಟ್ಟಾಕಿ ಸಂತೋಷ ಪಡ್ತಾ ಇದ್ಯಾ? ಕೊಡುವ ಹಾಗಿಲ್ಲ. ಯಾಕೆ ಹೇಳು? ಆ, ಅವನು ಸೋತಿದ್ದಕ್ಕಾಗಲ್ವಾ ನೀ ಗೆದ್ದಿದ್ದು? ಅವನು ಸೋಲಿಸಿದ್ದ ಮಗಳು ಸೋತಿದ್ದಲ್ಲ. ಅವ ಯಾಕೆ ಸೋತಿದ್ದ? ಆ, ನಿನ್ನ ಸೌಂದರ್ಯವನ್ನು ನೋಡಿ. ಹೌದಾ? ಹಾಗಲ್ಲ, ಅವನ ಮುಖ ನೋಡು, ಬಾಡ್ ಹೋದು ಒಡೆ ಗಣ್ಣ ಕಾಣಿಸ್ತದೆ. ಅವನ ಮುಖಕ್ಕೆ ಹೇಳು. ಅದೇ ಅದೇ ಅದೇ, ಹಂಗೆ ಕಾಣಿಸ್ತದೆ. ಅದಕ್ಕೆ ನಾವು ಸೋತಿದ್ದ. ಅಧಿಕ ಪ್ರಸಂಗ ಸಾಕು ಮಾಡು. ಹ. ನೀನು ಯಾರು ಬಂದವ ಎಂಬುದನ್ನು ಹೇಳು. ನಾನು ಅವನ ಶಿಷ್ಯ. ಬಾ, ಮತ್ತೆ ಮಾತಿಲ್ಲ, ಬಾ ಹಂಗೆ ಇಲ್ಲಿ. ಯುದ್ಧ ಮಾಡ್ತೀಯ ನೀನು? ಬಾ. ಜರಗ ಏನು ಹಾರಾಟ, ಏನು ಹೋರಾಟ ನಿಮ್ಮದು? ನಿಮ್ಮ ಹಾರಾಟ ಎಲ್ಲ ಬಹಳಷ್ಟು ದಿನ ನಡೆಯುವುದಿಲ್ಲ. ಒದಿತದೆ ಒದಿತದೆ. ಇನ್ನು ಸಾಮರ್ಥ್ಯ ಉಂಟ ಯುದ್ಧಕ್ಕೆ ಬರ್ಲಿಕ್ಕೆ? ನನ್ನ ಪಕ್ಷವಾ? ನನ್ನ ಪಕ್ಷವಾ? ಸತ್ಯಕ್ಕೆ ಆ? ಸತ್ಯಕ್ಕೆ. ನೀವು ಹೇಳಿ ಪ್ರಯೋಜನ ಹೋಯ್. ನೀವು ಹೇಳಿ ಪ್ರಯೋಜನ ಇಲ್ಲ, ಬಿಟ್ಟು ಹೋಗಿ. ಹೇಳಿ ಪ್ರಯೋಜನ ಇಲ್ಲ. ಆಗುದಿಲ್ಲ ಅಲ್ವಾ? ಬಿಟ್ಟು ಹೋಗಿ, ಬಿಟ್ಟು ಹೋಗಿ. ಉಂಟು ನಿನ್ನದನ್ನ. ಮಾತಕ್ಕ ಮಹತ್ತಕ್ಕ ಬಿಟ್ಬಿಡಕ್ಕ, ಬಿಟ್ಬಿಡು ಬಿಟ್ಬಿಡು. ನಿಂಗೊಂದು ವಿಷಯ ಹೇಳ. ಶರಣಾಗತಿ. ನಿಂಗೊಂದು ವಿಷಯ ಹೇಳ. ಆ, ಅಲ್ಲಿ ಕಾಣಿಸ್ತಿದ್ನಲ್ಲ, ಆ, ಅವ ಯಾರು ಹೇಳ ನಂಗೆ ಗೊತ್ತಿಲ್ಲ. ಹೇ! ಅವ ಯಾರನ, ಯಾವ ದೇಶದಿಂದ ಬಂದವ, ಯಾವ ಕುಲದವ, ನಂಗೆಂತೂ ಗೊತ್ತಿಲ್ಲ. ಗೊತ್ತಿಲ್ವಾ? ಹಾ ನಂಗೆ ಖರೆ ಗೊತ್ತಿಲ್ಲ. ಈಗ ಹಂಗಿದ್ರೆ ಹಂಗಿದ್ರೆ ಈಗ ನೀನೇ ನನ್ನನ್ನು ಕಾಪಾಡಬೇಕು ಅವನಿಂದ. ಆಗ ಹೌದೌದು ಶರಣಾಗಿ ಬಂದವರಿಗೆ ನಮ್ಮಲ್ಲಿ ಯಾವತ್ತೂ ಆದರದ ಸ್ವಾಗತ ಉಂಟು. ಹೌದೌದು. ಇತ್ತ ಕಡೆಗಾಗಿ ಭಾವನನ್ನು ನಾನು ನೋಡಿಕೊಳ್ತಾನೆ. ಹೌದಾ? ಹಾ. ನಿನ್ನನ್ನ ಮರ್ದಿಸಲಿಕ್ಕೆ ನನಗೆ ಹೆಚ್ಚು ಹೊತ್ತು ಬೇಡ ವರ್ಧನ, ತಿಳಿದುಕೋ. ಆದ್ರೆ ನಿನ್ನನ್ನ ಮರ್ದಿಸಿ ನನ್ನ ಕೈಗಳಿಗೆ ಪಾಪ ತಂದುಕೊಳ್ಳುವಂತಹ ಕರ್ಮ ನನಗೆ ಬಂದಿಲ್ಲ. ಹಾಗಂತ ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ರಾಜ್ಯ ಭ್ರಷ್ಟನಾಗಿ ಮಾಡ್ತೇನೆ. ಇಂದಿನಿಂದ ಎಲ್ಲಾದರೂ ನೀನು ಕಾಣಿಸಿಕೊಂಡೆ ಅಂತಾದ್ರೆ ನಿನ್ನ ಶಿರವನ್ನು ಕಡಿತೇನೆ. ಪ್ರಾಣ ಭಿಕ್ಷೆಯನ್ನು ಹಿಡಿತೇನೆ. ನಡೆಯತ್ತೆ ಕಡೆಯಾಗಿ. ಹೋಗುತ್ತೇನಾ? ಹೋಗುದು ಅಂತಂದ್ರೆ ಅವನೊಟ್ಟಿಗೆ ಹೋಗುತ್ತೀಯನಾ? ಇಲ್ಲಪ್ಪ. ಅಯ್ಯೋ ಅವನು ಸಮಸ್ಯೆ. ರಾಜ್ಯ ಭ್ರಷ್ಟ ಮಾಡಿದ್ದೇನೆ. ಒಂದು ನಿಮಿಷವೂ ನೀನು ಈ ರಾಜ್ಯದಲ್ಲಿ ಕಾಣಿಸಿಕೊಂಡು ಹಾಗಿಲ್ಲ. ಈ ಕಡೆ ಬರ್ತಿ ಅಂತಾದ್ರೆ ಬಾ, ಇಲ್ಲವಾದ್ರೆ ನೀನು ಅವನೊಟ್ಟಿಗೆ ಹೋಗು. ಇಲ್ಲಪ್ಪ ಇಲ್ಲಪ್ಪ, ನಿನ್ ಜೊತೆಗೆ ಬರು. ಆಗುದಿಲ್ವಾ? ಸೊತ್ತಿಲ್ಲದೆ ಮುತ್ತರಿಯುವುದೆನ್ನುತ್ತ ಆಲೋಚಿಸಿ ಹೋಯ್ತು ಹೋಯ್ತು. ಮಾನ ಬಿಟ್ಟರು ಮರ್ಯಾದೆ ಬಿಡಲಿಲ್ಲ ವರ್ಧನ. ಯಾಕೆ ಅಭಿನಯ? ಇದು ನನ್ನ ಅಭಿನಯ. ಹೆಣ್ಣಿನೊಂದಿಗೆ ನಾನು ಸೋಲುವುದಾ ಸ್ವಾಮಿ? ಆಹಾ. ಇಲ್ಲಿಂದಲೇ ವರ್ಧನನ ಆಳ್ವಿಕೆ ಪ್ರಾರಂಭ.
ನಾನು ಅವಳೊಂದಿಗೆ ಯುದ್ಧವನ್ನ ಮಾಡಿದೆ ಅಂತ ಆದ್ರೆ ಲೋಕ ಹೇಳ್ತದೆ ವರ್ಧನ ಹೆಣ್ಣಿನೊಂದಿಗೆ ಯುದ್ಧ ಮಾಡಿ ಗೆದ್ದು ಪಟ್ಟಕ್ಕೇರಿದ ಎಂಬುದಾಗಿ. ಸದ್ದಿಲ್ಲದೆ ಮದ್ದರಿಯುವೆ, ಒಲಿದು ಬಂದರೆ ವರ್ಧನ. ಸಮಯದಲ್ಲಿ ಮನೆ ಸೇರದೆ ಸರಿ ಸಮಯದಲ್ಲಿ ಮನೆ ಸೇರದೆ ಅಲ್ಲಿ ಖಮದ ಭಕ್ಷವೋ ಕಾದಿದೆ, ಖಮದ ಭಕ್ಷವೋ ಕಾದಿದೆ. ಅಂತೆಯೇ ಗುರುಕುಲದಲ್ಲಿ ಸಿಕ್ಕಂತಹ ಸ್ನೇಹಿತ ಹೆಸರು ವಿಜಯ ಎಂಬ ಹಾಗೆ ನಾವು ಇದ್ದದ್ದಾದರೂ ಹೇಗೆ? ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ, ಒಂದೇ ದೇಹದ ಎರಡು ಭುಜಗಳಿದ್ದ ಹಾಗೆ. ನಿನ್ನನ್ನು ಬಿಟ್ಟು ನಾನಿಲ್ಲ, ನನ್ನನ್ನು ಬಿಟ್ಟು ನೀನಿಲ್ಲ. ಗುರುಗಳಾಡಿದ ಮಾತು ಏನೆಂಬುದಾಗಿ ನಿಮ್ಮ ವಿದ್ಯಾರ್ಜನೆ ಎಂಬುದು ಇಲ್ಲಿಗೆ ಸಂಪೂರ್ಣವಾಗಿದೆ, ನೀವು ನಿಮ್ಮ ಅರಮನೆಗೆ ತೆರಳಬಹುದು ಎಂಬುದಾಗಿ ಹೇಳಿದರಲ್ವಾ ಗೆಳೆಯ? ಸಕಲ ವಿದ್ಯೆಗಳನ್ನ ಕಲಿತಾಗಿದೆ. ಸರಿ, ನಾನು ನನ್ನ ಅರಮನೆಗೆ ಹೊರಡುತ್ತೇನೆ. ಆತ್ಮೀಯ, ನೀನು ನಿನ್ನ ಅರಮನೆಗೆ ಹೋಗಬಹುದು. ನಿನಗೆ ನಿನ್ನದೇ ಆದಂತ ಅರಮನೆ ಇದೆ, ಸಂಬಂಧಿಕರು ಇದ್ದಾರೆ. ಆದರೆ ನನಗೆ ಹಾಗಲ್ಲ, ನಾನು ಅನಾಥ ಅಲ್ವಾ, ನಾನೇನು ಮಾಡ್ಲಿ? ಮಿತ್ರ, ಅನಾಥ ಎಂಬ ಪ್ರಜ್ಞೆ ಬೇಡ. ನಿನಗೆ ನಾನು ತಂದೆ ತಾಯಿಯಾಗಿ, ಬಂದು ಮಿತ್ರರಾಗಿ ನಿನ್ನ ನೋವು ನಲಿವುಗಳಲ್ಲಿ ಒಂದಾಗಿರುತ್ತೇನೆ. ನಮ್ಮ ಪುರಕ್ಕೆ ಬಾ, ನಿನ್ನನ್ನ ಕರೆದುಕೊಂಡು ಹೋಗುತ್ತೇನೆ. ನಿನ್ನೆಚ್ಚೆಯಂತೆಯೇ ಆಗಲಿ. ಬಂದು ಕಂಡರು
ಕಂಡರು ವನದ ಸೊಬಗು ವನದ ಸೊಬಗನು ಚಂದವಿರುವುದೇನು ಚಂದ ಚಂದ ಚಂದವಿರುವುದೇನು ಪೊಗಳುತ್ತ ಸಂದು ಹೋದರು ಸರಿಯ ಸಮಯವು ನಿಜ ಗಂಧವಿದು ಅಗಗ ಅಗಗ ಅಮಮ ಅಗಗ ಅಮಮ ಅಗಗ ಅಮಮ ಅಗಗ ಅಮಮ ಅಗಗ ಅಮಮ ಅಗಗ ಎನ್ನುತ್ತ ಎಂದರು ತಮ್ಮ ತಮ್ಮ ಅಂದು ಅಗಗ 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 ಅತ್ತಲ್ಲಿ ಪರಿಕಿಸು ಚೋಟೆ ಕಾಡುಳು ಕೇಸರ